ನಮ್ಮ ಕರ್ತನೂ ರಕ್ಷಕನೂ ಆದ ಯೇಸು ಕ್ರಿಸ್ತನ ಮಧುರವಾದ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ತಾಯಿಯ ಪ್ರೀತಿ, ತ್ಯಾಗ ಮತ್ತು ಕರುಣೆಯನ್ನು ವರ್ಣಿಸಲು ಬಹುಶಃ ಈ ಜಗತ್ತಿನಲ್ಲಿ ಯಾವುದೇ ಪದಗಳು ಸಾಲದು. ಒಂದು ಮಗುವಿನ ಭವಿಷ್ಯವನ್ನು ರೂಪಿಸುವಲ್ಲಿ ತಾಯಿಯ ಪಾತ್ರ ಅತ್ಯಂತ ಹಿರಿದಾದದ್ದು. ಸಮಾಜ ಮತ್ತು ಕುಟುಂಬದ ನಿರ್ಮಾಣದಲ್ಲಿ ತಾಯಿಯ ತ್ಯಾಗ ಮತ್ತು ಪಾತ್ರವನ್ನು ಅತಿ ದೊಡ್ಡದು. ಸತ್ಯವೇದದಲ್ಲಿ ನಾವು ಅನೇಕ ಶ್ರೇಷ್ಠ ತಾಯಂದಿರ ಕುರಿತು ಓದುತ್ತೇವೆ. ಸಾಮಾನ್ಯವಾಗಿ ದೈವಭಕ್ತ ತಾಯಿ ಎಂದ ಕೂಡಲೇ ನಮಗೆ ಯೇಸು ಕರ್ತನ ತಾಯಿ ಮರಿಯಳು, ಸಮುವೇಲನನ್ನು ದೇವರಿಗೆ ಒಪ್ಪಿಸಿದ ಹನ್ನಳು, ಮೋಶೆಯನ್ನು ರಕ್ಷಿಸಿದ ಯೋಕೋಬೆದಳು ನೆನಪಿಗೆ ಬರುತ್ತಾರೆ. ಆದರೆ ಇಂದು ನಾವು ಸತ್ಯವೇದದಲ್ಲಿ ಹೆಚ್ಚು ಪ್ರಚಲಿತದಲ್ಲಿ ಇಲ್ಲದ ಆದರೆ ಅತ್ಯಂತ ಪ್ರಭಾವಶಾಲಿ ತಾಯಿಯೊಬ್ಬಳ ಕುರಿತು ಕಲಿಯೋಣ. ಅವಳೇ ತಿಮೋಥೆಯನ ತಾಯಿ ಯೂನಿಕೆ. ಯೂನಿಕೆಯ ಜೀವಿತವು ಇಂದಿನ ಆಧುನಿಕ ಕಾಲದ ಪ್ರತಿಯೊಬ್ಬ ತಾಯಿಗೂ ಪೋಷಕರಿಗೂ ಒಂದು ಅದ್ಭುತವಾದ ಮಾದರಿಯಾಗಿದೆ. ಆಕೆಯು ತನ್ನ ಮಗನನ್ನು ಹೇಗೆ ದೇವರ ಮಾರ್ಗದಲ್ಲಿ ಬೆಳೆಸಿದಳು ಎಂಬುದನ್ನು ಧ್ಯಾನಿಸೋಣ. ಯೂನಿಕೆಯ ಜೀವಿತವು ಇಂದಿನ ಪ್ರತಿಯೊಬ್ಬ ತಾಯಿಗೂ ಹೇಗೆ ಮಾದರಿಯಾಗಿದೆ ಎಂಬುದನ್ನು 4 ಪ್ರಮುಖ ಅಂಶಗಳನ್ನು ಪರಿಗಣಿಸೋಣ. ಮೊದಲನೆಯದು, ಆಧ್ಯಾತ್ಮಿಕ ಸವಾಲುಗಳ ಮಧ್ಯೆಯೂ ದೇವರ ಮೇಲಿನ ಸ್ಥಿರವಾದ ನಂಬಿಕೆಯ ಜೀವಿತ. ಯೂನಿಕೆಯು ಜೀವಿಸುತ್ತಿದ್ದ ಪರಿಸ್ಥಿತಿ ಸುಲಭವಾದದ್ದಾಗಿರಲಿಲ್ಲ. ಆಕೆಯ ಕುಟುಂಬದ ಹಿನ್ನೆಲೆಯ ಕುರಿತು ಸತ್ಯವೇದವು ನಮಗೆ ಸ್ಪಷ್ಟವಾದ ಚಿತ್ರಣವನ್ನು ನೀಡುತ್ತದೆ. ಅಪೊಸ್ತಲರ ಕೃತ್ಯಗಳು 16:1. ಆಮೇಲೆ ಅವನು ದೆರ್ಬೆಗೂ ಲುಸ್ತ್ರಕ್ಕೂ ಬಂದನು. ಲುಸ್ತ್ರದಲ್ಲಿ ತಿಮೋಥೆಯನೆಂಬ ಒಬ್ಬ ಶಿಷ್ಯನಿದ್ದನು. ಅವನು ಕ್ರಿಸ್ತನನ್ನು ನಂಬಿದ್ದ ಒಬ್ಬ ಯಹೂದ್ಯ ಸ್ತ್ರೀಯ ಮಗನು. ಅವನ ತಂದೆ ಗ್ರೀಕನು. ಅವನ ವಿಷಯವಾಗಿ ಲುಸ್ತ್ರದಲ್ಲಿಯೂ ಇಕೋನ್ಯದಲ್ಲಿಯೂ ಇದ್ದ ಸಹೋದರರು ಒಳ್ಳೆಯ ಸಾಕ್ಷಿ ಹೇಳುತ್ತಿದ್ದರು. ಯೂನಿಕೆಯು ಒಬ್ಬ ಯಹೂದ್ಯ ಸ್ತ್ರೀ, ಆದರೆ ಆಕೆಯ ಪತಿ ಗ್ರೀಕ್ ದೇಶದವನು, ಅವಿಶ್ವಾಸಿ. ಅಂದರೆ ಯೂನಿಕೆಯು ಆಧ್ಯಾತ್ಮಿಕವಾಗಿ ವಿಭಜಿತವಾದ ಕುಟುಂಬದಲ್ಲಿ ಜೀವಿಸುತ್ತಿದ್ದಳು. ಅವಳ ಪತಿಯಿಂದ ಅವಳಿಗೆ ದೇವರ ವಾಕ್ಯದಲ್ಲಿ ಯಾವುದೇ ಬೆಂಬಲ ಸಿಗುತ್ತಿರಲಿಲ್ಲ. ಮಾತ್ರವಲ್ಲ, ಅವರು ವಾಸಿಸುತ್ತಿದ್ದ ಲುಸ್ತ್ರ ವಿಗ್ರಹಾರಾಧನೆಯಿಂದ ಮತ್ತು ಪಾಪದಿಂದ ತುಂಬಿದ್ದ ಪಟ್ಟಣವಾಗಿತ್ತು. ಪತಿಯಿಂದಾಗಲಿ ಸಮಾಜದಿಂದಾಗಲಿ ಆಧ್ಯಾತ್ಮಿಕ ಬೆಂಬಲ ಸಿಗದಿರುವಾಗಲೂ ಯೂನಿಕೆ ದೇವರನ್ನು ಬಿಡಲಿಲ್ಲ. ಇಂತಹ ಪ್ರತಿಕೂಲ ಪರಿಸ್ಥಿತಿಯಲ್ಲೂ ಯೂನಿಕೆಯು ತನ್ನ ನಂಬಿಕೆಯನ್ನು ಕಳೆದುಕೊಳ್ಳಲಿಲ್ಲ. ಇಂದು ಅನೇಕ ತಾಯಂದಿರು ತಮ್ಮ ಕುಟುಂಬದಲ್ಲಿ, ಸಮಾಜದಲ್ಲಿ ಅನೇಕ ಆಧ್ಯಾತ್ಮಿಕ ಸವಾಲುಗಳನ್ನು ಎದುರಿಸುತ್ತಿರಬಹುದು. ನಿಮ್ಮ ಪತಿಯಿಂದಲೋ ಅಥವಾ ಬಂಧುಗಳಿಂದಲೋ ದೇವರ ಮಾರ್ಗದಲ್ಲಿ ನಡೆಯಲು ಪ್ರೋತ್ಸಾಹ ಸಿಗದಿರಬಹುದು. ಆದರೆ ಯೂನಿಕೆಯಂತೆ ಸವಾಲುಗಳ ಮಧ್ಯೆಯೂ ದೇವರ ಮೇಲಿನ ಆಶ್ರಯವನ್ನು ಬಿಡಬಾರದು ಎಂಬುದನ್ನು ಆಕೆಯಿಂದ ನಾವು ಕಲಿಯುತ್ತೇವೆ. ಎರಡನೆಯದು, ನಿಷ್ಕಪಟವಾದ ದೇವರ ಮೇಲಿನ ನಂಬಿಕೆ, ಜೆನ್ಯೂನ್ ಫೇತ್. 2 ತಿಮೋಥೆಯನಿಗೆ 1:5. ನಿನ್ನಲ್ಲಿರುವ ನಿಷ್ಕಪಟವಾದ ನಂಬಿಕೆಯು ನನ್ನ ನೆನಪಿಗೆ ಬಂದು, ಆ ನಂಬಿಕೆಯು ನಿನ್ನ ಅಜ್ಜಿಯಾದ ಲೋವಿಯಲ್ಲಿಯೂ ನಿನ್ನ ತಾಯಿಯಾದ ಯೂನಿಕೆಯಲ್ಲಿಯೂ ವಾಸವಾಗಿತ್ತು, ಹಾಗೆಯೇ ನಿನ್ನಲ್ಲಿಯೂ ವಾಸವಾಗಿದೆ ಎಂದು ದೃಢವಾಗಿ ನಂಬಿದ್ದೇನೆ. ಪೌಲನು ಅವಳ ನಂಬಿಕೆಯನ್ನು ನಿಷ್ಕಪಟವಾದದ್ದು, ಸಿನ್ಸಿಯರ್, ಜೆನ್ಯೂನ್ ಆ್ಯಂಡ್ ಅನ್ಫೇಂಡ್ ಫೇತ್ ಎಂದು ಕರೆಯುತ್ತಾನೆ. ನಿಷ್ಕಪಟ ಎಂದರೆ ಯಾವುದೇ ಮುಖವಾಡವಿಲ್ಲದ ನೈಜವಾದ ನಂಬಿಕೆ. ಮಕ್ಕಳು ನಮ್ಮ ಮಾತುಗಳಿಗಿಂತ ಹೆಚ್ಚಾಗಿ ನಮ್ಮ ಕೃತ್ಯಗಳನ್ನು ಗಮನಿಸುತ್ತಾರೆ. ನಾವು ಭಾನುವಾರ ಸಭೆ, ಚರ್ಚ್ನಲ್ಲಿ ಒಂದು ರೀತಿಯಲ್ಲಿ, ಮನೆಯಲ್ಲಿ ಮತ್ತೊಂದು ರೀತಿಯಲ್ಲಿ ಇದ್ದರೆ ಮಕ್ಕಳು ಅದನ್ನು ಬೇಗನೆ ಅರಿತುಕೊಳ್ಳುತ್ತಾರೆ. ಆದರೆ ಯೂನಿಕೆಯ ಭಕ್ತಿ ನೈಜವಾಗಿತ್ತು. ಯೂನಿಕೆಯು ಮನೆಯಲ್ಲಿ ಪ್ರಾರ್ಥಿಸುವ, ವಾಕ್ಯವನ್ನು ಪ್ರೀತಿಸುವ ನಿಜವಾದ ದೇವಭಕ್ತಳಾಗಿದ್ದಳು. ಸಭೆಯಲ್ಲಿ ಮತ್ತು ಮನೆಯಲ್ಲಿ ಅವಳ ಭಕ್ತಿ ಒಂದೇ ಆಗಿತ್ತು. ಆಕೆಯ ನೈಜ ಭಕ್ತಿಯೇ ತಿಮೋಥೆಯನಿಗೆ ಅತಿ ದೊಡ್ಡ ಆಸ್ತಿಯಾಯಿತು. ಜ್ಞಾನವುಳ್ಳ ತಾಯಿಯ ಮಾತುಗಳ ಕುರಿತು ಜ್ಞಾನೋಕ್ತಿಗಳು 31:26. ಬಾಯಿ ತೆರೆದು ಜ್ಞಾನವನ್ನು ತೋರ್ಪಡಿಸುವಳು, ಆಕೆಯ ನಾಲಿಗೆಯ ಬುದ್ಧಿಯನ್ನು ಪ್ರೀತಿಪೂರ್ವಕವಾಗಿ ಹೇಳುವುದು. ಯೂನಿಕೆಯು ತನ್ನ ನಾಲಿಗೆಯ ಮೂಲಕ ಕೃಪೆಯ ಬೋಧನೆಯನ್ನು ತನ್ನ ಮಗನಿಗೆ ಕಲಿಸಿದಳು. ಮಕ್ಕಳು ನಮ್ಮ ಮಾತುಗಳಿಗಿಂತ ನಮ್ಮ ನಡವಳಿಕೆಯನ್ನು ಅನುಸರಿಸುತ್ತಾರೆ. ತಾಯಿಯ ನೈಜವಾದ ಭಕ್ತಿಯೇ ಮಕ್ಕಳಿಗೆ ಸಿಗುವ ಅತಿ ದೊಡ್ಡ ಆಸ್ತಿ. ನಮ್ಮ ಎಲ್ಲ ಐಹಿಕ ಆಸ್ತಿಗಿಂತ ದೇವರ ಮೇಲಿನ ನಮ್ಮ ನಿಷ್ಕಪಟವಾದ ನಂಬಿಕೆ ನಮ್ಮ ಮಕ್ಕಳಿಗೆ ನಾವು ನೀಡಬಹುದಾದ ಶ್ರೇಷ್ಠ ಬಳುವಳಿಯಾಗಿದೆ. ಮೂರನೆಯದು, ಬಾಲ್ಯದಿಂದಲೇ ದೇವರ ವಾಕ್ಯದ ಬೋಧನೆ. 2 ತಿಮೋಥೆಯನಿಗೆ 3
ವಚನ 14-15. ನೀನಾದರೋ ಕಲಿತು ದೃಢವಾಗಿ ನಂಬಿದ ಬೋಧನೆಗಳಲ್ಲಿ ನೆಲೆಯಾಗಿರು. ಕಲಿಸಿಕೊಟ್ಟವರು ಯಾರೆಂಬುದನ್ನು ಆಲೋಚಿಸು. ಚಿಕ್ಕಂದಿನಿಂದಲೂ ನಿನಗೆ ಪರಿಶುದ್ಧ ಗ್ರಂಥಗಳ ಪರಿಚಯವಾಯಿತಲ್ಲ. ಆ ಗ್ರಂಥಗಳು ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯ ಮೂಲಕ ರಕ್ಷಣೆ ಹೊಂದಿಸುವ ಜ್ಞಾನವನ್ನು ಕೊಡುವುದಕ್ಕೆ ಶಕ್ತವಾಗಿವೆ. ಮಕ್ಕಳು ಬೆಳೆದು ದೊಡ್ಡವರಾದ ಮೇಲೆ ಅವರಿಗೆ ಬುದ್ಧಿ ಹೇಳಬಹುದು ಎಂದು ಅನೇಕ ಪೋಷಕರು ಕಾಯುತ್ತಾರೆ. ಆದರೆ ಯೂನಿಕೆಯು ಹಾಗೆ ಮಾಡಲಿಲ್ಲ. ಯೂನಿಕೆಯು ತನ್ನ ಮಗನಿಗೆ ದೇವರ ವಾಕ್ಯವನ್ನು ಕಲಿಸಲು ಕೇವಲ ಸಭಾಮಂದಿರದ ಬೋಧಕರ ಮೇಲೆ ಅವಲಂಬಿತಳಾಗಲಿಲ್ಲ. ಅವಳು ಮತ್ತು ಅವಳ ತಾಯಿ ಲೋವಿಯೂ ಸೇರಿ ತಿಮೋಥೆಯನಿಗೆ ಎಳೆಯ ವಯಸ್ಸಿನಿಂದಲೇ ದೇವರ ವಾಕ್ಯವನ್ನು ಕಲಿಸಿದರು. ಇಂದಿನ ದಿನಗಳಲ್ಲಿ ಮೊಬೈಲ್, ಇಂಟರ್ನೆಟ್ ಮತ್ತು ಟಿವಿಗಳ ಪ್ರಭಾವದಿಂದ ಮಕ್ಕಳನ್ನು ದೇವರ ವಾಕ್ಯದಲ್ಲಿ ಬೆಳೆಸುವುದು ಕಷ್ಟಕರವಾಗಿದೆ. ಆದರೆ ಯುನಿಕೆಯು ನಮಗೆ ನೆನಪಿಸುವುದೇನೆಂದರೆ, ಮಕ್ಕಳ ಹೃದಯವೆಂಬ ಖಾಲಿ ಹಾಳೆಯ ಮೇಲೆ ಜಗತ್ತು ತನ್ನ ಕಥೆಗಳನ್ನು ಬರೆಯುವ ಮುನ್ನ ತಾಯಿಯಾದವಳು ದೇವರ ವಾಕ್ಯವನ್ನು ಬರೆಯಬೇಕು. ಮೊಬೈಲ್ ಮತ್ತು ಜಗತ್ತು ಮಕ್ಕಳ ಮನಸ್ಸನ್ನು ಆಳುವ ಮುನ್ನ ತಾಯಿಯು ಅಲ್ಲಿ ದೇವರ ವಾಕ್ಯವನ್ನು ಬಿತ್ತಬೇಕು. ಮನೆಯೇ ಮೊದಲ ಸಭೆ ಮತ್ತು ತಾಯಿಯೇ ಮೊದಲ ಭಾನುವಾರ ಶಾಲೆಯ ಶಿಕ್ಷಕಿಯಾಗಿದ್ದಾಳೆ. ಮಕ್ಕಳನ್ನು ಬೆಳೆಸುವ ಮಾರ್ಗದ ಕುರಿತು ಜ್ಞಾನೋಕ್ತಿಗಳು 22 ವಚನ 6. ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆಯೇ ಹುಡುಗನನ್ನು ಶಿಕ್ಷಿಸು ಅಥವಾ ತರಬೇತುಗೊಳಿಸು, ಮುಪ್ಪಿನಲ್ಲಿಯೂ ಓರೆಯಾಗನು. 4. ತಾಯಿಯ ಪ್ರಾರ್ಥನೆ ಮತ್ತು ಶ್ರಮದ ಅದ್ಭುತ ಫಲ. ಯೂನಿಕೆಯು ಮನೆಯ 4 ಗೋಡೆಗಳ ಮಧ್ಯೆ ತನ್ನ ಮಗನಿಗಾಗಿ ಪಟ್ಟ ಶ್ರಮ ಮತ್ತು ಮಾಡಿದ ಪ್ರಾರ್ಥನೆ ವ್ಯರ್ಥವಾಗಲಿಲ್ಲ. ಅವಳ ಮಗ ತಿಮೋಥೆಯನು ಬೆಳೆದು ದೊಡ್ಡವನಾದಾಗ ಕರ್ತನ ಸೇವೆಯಲ್ಲಿ ಅಪೊಸ್ತಲನಾದ ಪೌಲನ ನಂಬಿಗಸ್ತ ಜೊತೆಗಾರನಾದನು. ದೊಡ್ಡ ಸಭೆಯ ನಾಯಕನಾಗಿ ಸಾವಿರಾರು ಜನರಿಗೆ ಸುವಾರ್ತೆ ಸಾರುವ ಶ್ರೇಷ್ಠ ಸೇವಕನಾಗಿ ರೂಪುಗೊಂಡನು. ಇಡೀ ಆರಂಭಿಕ ಕ್ರೈಸ್ತ ಇತಿಹಾಸದಲ್ಲಿ ತಿಮೋಥೆಯನ ಹೆಸರು ಅಜರಾಮರವಾಗಿ ಉಳಿಯಿತು. ಇದಕ್ಕೆಲ್ಲ ಮೂಲ ಕಾರಣ ತೆರೆಯ ಹಿಂದೆ ನಿಂತು ಪ್ರಾರ್ಥಿಸಿದ, ವಾಕ್ಯವನ್ನು ಕಲಿಸಿದ ಒಬ್ಬ ತಾಯಿ ಯೂನಿಕೆ. ತಾಯಿಯ ಗುಪ್ತವಾದ ಪ್ರಾರ್ಥನೆ ಭವಿಷ್ಯದಲ್ಲಿ ಅದ್ಭುತ ನಾಯಕರನ್ನು ಸೃಷ್ಟಿಸುತ್ತದೆ. ಪೌಲನು 1 ತಿಮೋಥೆಯನಿಗೆ 1:2-4 ವಾಕ್ಯದಲ್ಲಿ, ನಂಬಿಕೆಯ ವಿಷಯದಲ್ಲಿ ನಿಜಕುಮಾರನಾಗಿರುವ ತಿಮೋಥೆಯನಿಗೆ ಬರೆಯುವುದೇನೆಂದರೆ, ನಾನು ಮೆಕೆದೋನ್ಯಕ್ಕೆ ಹೋಗುತ್ತಿದ್ದಾಗ ನೀನು ಎಫೆಸದಲ್ಲೇ ಇದ್ದುಕೊಂಡು ಅಲ್ಲಿರುವ ಕೆಲವರಿಗೆ ನೀವು ಬೇರೆ ಉಪದೇಶವನ್ನು ಮಾಡಬಾರದೆಂತಲೂ ಆಜ್ಞಾಪಿಸಬೇಕೆಂಬುದಾಗಿ ನಿನಗೆ ಖಂಡಿತವಾಗಿ ಹೇಳಿದ ಪ್ರಕಾರ ಈಗಲೂ ಹೇಳುತ್ತೇನೆ. ಪ್ರಿಯ ತಾಯಂದಿರೇ, ಇಂದು ನೀವು ನಿಮ್ಮ ಮಕ್ಕಳಿಗಾಗಿ ಸುರಿಸುತ್ತಿರುವ ಕಣ್ಣೀರು, ಅವರಿಗಾಗಿ ಮಾಡುತ್ತಿರುವ ಪ್ರಾರ್ಥನೆ ಮತ್ತು ಅವರಿಗೆ ಕಲಿಸುತ್ತಿರುವ ವಾಕ್ಯವು ಎಂದಿಗೂ ವ್ಯರ್ಥವಾಗುವುದಿಲ್ಲ. ಜಗತ್ತು ನಿಮ್ಮ ಶ್ರಮವನ್ನು ಗುರುತಿಸದೇ ಇರಬಹುದು, ಆದರೆ ದೇವರು ನಿಮ್ಮ ಕಣ್ಣೀರನ್ನು ನೋಡುತ್ತಿದ್ದಾನೆ. ನಿಮ್ಮ ಶ್ರಮೆ ಎಂದಿಗೂ ವ್ಯರ್ಥವಲ್ಲ. ನಿಮ್ಮ ಹೆಸರಿನಲ್ಲಿ ದೊಡ್ಡ ಸೇವೆಗಳು, ಸಾಧನೆಗಳು ಇಲ್ಲದೇ ಇರಬಹುದು, ಆದರೆ ಯುನಿಕೆಯಂತೆ ನಿಮ್ಮ ಮನೆಯಲ್ಲಿರುವ ಮಕ್ಕಳನ್ನು ತಿಮೋಥೆಯನಂತೆ ದೇವರಿಗಾಗಿ ಸಿದ್ಧಪಡಿಸಿದರೆ ಅದುವೇ ನೀವು ದೇವರಿಗೆ ನೀಡುವ ಅತಿ ದೊಡ್ಡ ಕಾಣಿಕೆಯಾಗಿದೆ. ನಾವು ಪ್ರಾರ್ಥಿಸೋಣ. ಪರಿಶುದ್ಧನಾದ ದೇವರೇ, ಆಧ್ಯಾತ್ಮಿಕ ಸವಾಲುಗಳ ಮಧ್ಯೆಯೂ ಯೂನಿಕೆಯಂತಹ ದೇವರ ಮೇಲಿನ ಸ್ಥಿರವಾದ ನಿಷ್ಕಪಟವಾದ ನಂಬಿಕೆಯನ್ನು ನಮಗೆ ದಯಪಾಲಿಸು. ನಮ್ಮ ಮಕ್ಕಳನ್ನು ನಿನ್ನ ವಾಕ್ಯದಲ್ಲಿ ಮತ್ತು ಭಯಭಕ್ತಿಯಲ್ಲಿ ಬೆಳೆಸಲು ಬೇಕಾದ ಜ್ಞಾನವನ್ನು ಪ್ರತಿಯೊಬ್ಬ ತಾಯಿಗೂ ಪೋಷಕರಿಗೂ ಕರುಣಿಸು. ನಮ್ಮ ಕುಟುಂಬಗಳು ನಿನ್ನ ನಾಮವನ್ನು ಮಹಿಮೆ ಪಡಿಸುವಂಥದ್ದಾಗಲಿ. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡುತ್ತೇವೆ. ಆಮೇನ್.